ಆಫ್ರಿಕಾದ ಕಾಂಗೋದಲ್ಲಿ ನಿಗೂಢ ರೋಗ ಒಂದು ಹರಡ್ತಾ ಇದೆ. ಕಾಂಗೋದಲ್ಲಿ ಈ ವಿಚಿತ್ರ ಅದೇನೋ ಅಳು ರೋಗ ಅಂತ, ಇದು ಅಳು ರೋಗ ಹರಡ್ತಾ ಇದೆ. ಇಲ್ಲಿ ಅಳು ರೋಗ ಬಂದರೆ ನಿಮ್ಮ ಜೀವಿತಾವಧಿ ಬರೀ 48 ಗಂಟೆ ಅಲ್ಲಿಂದ ಅಷ್ಟೇ. ಅಳು ರೋಗ ಯಾರಿಗೆ ಬರುತ್ತೋ ಅಲ್ಲಿಂದ ರೋಗ ಬಂದಿದೆ ಅಂತ ಗೊತ್ತಾದ್ಮೇಲೆ 48 ಗಂಟೆಗಳು ಸಾಕು, ಸತ್ತೋಗ್ತೀರಾ ನೀವು ಅಂತ. ಅಷ್ಟು ಭಯಾನಕ ರೋಗ ಇದು. ಈ ಅಳು ರೋಗಕ್ಕೆ ಬಾವಲಿಗಳೇ ಕಾರಣವಾಯಿತಾ ಅಂತ. ಬಾವಲಿ ಮಾಂಸ ತಿಂದಂತಹ 3 ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿದೆ. ಅನೇಕರು ಬಾವಲಿನ ತಿಂತಾರಲ್ಲಿ, ನಮ್ಮಲ್ಲಿ ಕೂಡ ತಿಂತಕ್ಕಂಥವ್ರು ಇದ್ದಾರೆ. ಈ ಬಾವಲಿ ಮಾಂಸವನ್ನು ತಿಂದಂಥ 3 ಮಕ್ಕಳಲ್ಲಿ ಸೋಂಕು ಮೊದಲಿಗೆ ಪತ್ತೆಯಾಗುತ್ತೆ. ಆಫ್ರಿಕಾದ ಕಾಂಗೋದ ಒಂದು ಪ್ರಾಂತ್ಯದಲ್ಲಿ ರೋಗ ಪತ್ತೆಯಾಗಿದೆ. ಇಲ್ಲಿ ಇದುವರೆಗೂ 53 ಜನ ಇದಕ್ಕೆ ಬಲಿಯಾಗಿದ್ದಾರೆ. 431 ಜನರಿಗೆ ಅಳು ರೋಗದ ಸೋಂಕು ಕಾಣಿಸ್ಕೊಂಡಿದೆ. ಅಳು ರೋಗದ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಕಳವಳ ವ್ಯಕ್ತಪಡಿಸ್ತಾ ಇದೆ. ಇಲ್ಲಿ ಆಫ್ರಿಕಾ ಜನ ಬೆಚ್ಚಿಬಿದ್ದು ಬಿಟ್ಟಿದ್ದಾರೆ. ರೋಗದ ಲಕ್ಷಣ ಏನು ಅಂದರೆ ಜ್ವರ, ವಾಂತಿಯಿಂದ ಶುರುವಾಗುತ್ತೆ, ರಕ್ತಸ್ರಾವ ಆಗುತ್ತೆ, ಬ್ಲೀಡ್ ಆಗ್ತೀರಾ ನೀವು ಅಂತ. ಎಬೋಲಾ, ಡೆಂಗ್ಯೂ, ಮಾರ್ಬರ್ಗ್, ಹಳದಿ ಕಾಮಾಲೆ ಮಾದರಿ ಲಕ್ಷಣ ಇದರಲ್ಲಿರುತ್ತೆ. 48 ಗಂಟೆಗಳಲ್ಲಿ ಸಾವನ್ನಪ್ತಾನೆ ರೋಗಿ ಅಂತ. ಕಾರಣ ಏನು ಅಂದರೆ ಇಲ್ಲಿವರೆಗಿನ ಪರೀಕ್ಷೆ ಪ್ರಕಾರ ವೈರಸ್ ಅಂತೂ ಪತ್ತೆ ಆಗಿಲ್ಲ. ನಿಜವಾದ ಕಾರಣ ಅಂತೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿವರೆಗೂ ಸಾಧ್ಯವಾಗಿಲ್ಲ ಈ ಸೋಂಕು ಬಂದಿರೋದೆಲ್ಲಿಂದ ಅಂತ. ವಿಷಕಾರಿ ವಸ್ತು ದೇಹವನ್ನು ಪ್ರವೇಶ ಮಾಡಿದೆಯೇ ಅಂತ ನಿರ್ಧರಿಸುವುದು ಅಸಾಧ್ಯ ಪರಿಸ್ಥಿತಿಯಾಗಿದೆ. ಇಲ್ಲಿ ಇದನ್ನು ಅವಲೋಕನ ಮಾಡಬೇಕಾಗತ್ತೆ ಅಂಥೇಳಿ ವಿಶ್ವ ಆರೋಗ್ಯ ಸಂಸ್ಥೆ ವಕ್ತಾರ ಇಲ್ಲಿ ಹೇಳಿದ್ದಾರೆ. ಕಾಂಗೋದಲ್ಲಿ ಡಿಸೀಸ್ ಎಕ್ಸ್ ರೋಗಕ್ಕೆ 143 ಜನ ಇಲ್ಲಿ ಮೃತಪಟ್ಟಿದ್ದರು. ಹಾಗಾಗಿ ಈ ಒಂದು ಅಳು ರೋಗ ಬೇರೆ ಸೇರ್ಪಡೆಯಾಗಿ ಒಂದು ಭಯಭೀತರಾಗಿದ್ದಾರೆ ಅಲ್ಲಿನ ಜನ.